Hello everybody. In this video, I am going to explain few concepts which are related to direct tax. And the concepts which I am going to explain and discuss with you pertains to chapter 1, Introduction. Before going through the meaning of tax na meaning now understand ಮಾಡ್ಕೊಳ್ಳೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಟರ್ನ್ ದ ಪೇಜಸ್ ಆಫ್ ಹಿಸ್ಟ್ರಿ. ಇತಿಹಾಸದ ಪುಟಗಳನ್ನು ನಾವು ತಿರುವಿ ನೋಡಬೇಕಾಗುತ್ತೆ. ಸೊ ಯಾಕೆ ವೈ ವಿ ಹ್ಯಾವ್ ಟು ಟರ್ನ್ ದ ಪೇಜಸ್ ಆಫ್ ಹಿಸ್ಟ್ರಿ ಅಥವಾ ಇತಿಹಾಸನ ಯಾಕೆ ನೋಡಬೇಕು? ಹೌ ಹಿಸ್ಟ್ರಿ ಈಸ್ ರಿಲೇಟೆಡ್ ಟು ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ಹೇಗೆ ಹಿಸ್ಟ್ರಿಗೆ ರಿಲೇಟೆಡ್ ಆಗಿದೆ ಅಂತ ಹೇಳ್ಬಿಟ್ಟು. ಹಿಸ್ಟ್ರಿ ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಆರ್ಟ್ಸ್ ಆ್ಯಂಡ್ ಟ್ಯಾಕ್ಸ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಕಾಮರ್ಸ್ ಸ್ಟೂಡೆಂಟ್ಸ್ ಆರ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್. ಸೊ ಯಾಕೆ ನೋಡಬೇಕಂತ ಹೇಳಿದ್ರೆ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ ಆಫ್ ಟ್ಯಾಕ್ಸ್. In the year 1857, a major event took place in India. So, ಯಾವ event ಅಂತ ಹೇಳಿದ್ರೆ it is the first war of Indian independence or ಸಿಪಾಯಿ ಮ್ಯೂಟಿನಿ ಅಂತ ಕರಿತೀವಿ. ಅಂದರೆ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ಬಿಟ್ಟು 1857 ಸೊ ಇನ್ ದ ಇಯರ್ 1857 ಬ್ರಿಟಿಷರ್ಸ್ ವರ್ ರೂಲಿಂಗ್ ಇಂಡಿಯಾ. ನಮ್ಮ ಭಾರತೀಯ ಸೈನಿಕರು ಯಾರು ಬ್ರಿಟಿಷರ ಸೈನ್ಯದಲ್ಲಿ ಯಾರಿದ್ರು, ಸೊ ಅವ್ರು ಏನು ಮಾಡ್ತಾರೆ, ಈ ಬ್ರಿಟಿಷರ ಅಗೇನ್ಸ್ಟ್ ಆಗಿ ದಂಗೆ ಹೇಳ್ತಾರೆ. ಸೊ ದೇ ರಿವೋಲ್ಟೆಡ್ ದ ಬ್ರಿಟಿಷರ್ಸ್. ಸೊ ಇನ್ ದ ಇಯರ್ 1857 ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟುಕ್ ಪ್ಲೇಸ್. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಭಾರತೀಯರಿಗೆ ವಿವಿಧ ಕಾರಣಗಳಿಂದ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ದೇ ಕುಡ್ ನಾಟ್ ಸಕ್ಸೀಡ್ ಇನ್ ದ ಬ್ಯಾಟಲ್. ದ ಇಂಡಿಯನ್ ಸೋಲ್ಜರ್ಸ್ ದೇ ಲಾಸ್ಟ್ ದ ಬ್ಯಾಟಲ್. ಬಟ್ ಬ್ರಿಟಿಷರ್ಸ್ಗೆ ಏನಾಗುತ್ತೆ ಅಂದರೆ ಅವರ ಆಡಳಿತ ಹಾಗೆ ಮುಂದುವರಿತಾ ಹೋಗುತ್ತೆ. ಬಟ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಿಚ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಹಿಯರ್ ಇಸ್ ವಾರ್ ಆದಮೇಲೆ ದ ಬ್ರಿಟಿಷರ್ಸ್ ಇನ್ಕರ್ಡ್ ಹ್ಯೂಜ್ ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್. ಈಗ ಯುದ್ಧಕ್ಕೆ ಸಂಬಂಧಪಟ್ಟಾಗೆ ಖರ್ಚುಗಳಾಯಿತು. ಆ ಖರ್ಚುಗಳನ್ನ ಹೇಗೆ ಕವರ್ ಅಪ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಇನ್ ಆರ್ಡರ್ ಟು ಕಾಂಪನ್ಸೇಟ್ ದ ಲಾಸಸ್ ಇನ್ಕರ್ಡ್ ಇನ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ ದ ಇಯರ್ 1960 ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ದೇ ಇಂಟ್ರೊಡ್ಯೂಸ್ಡ್ ಇನ್ಕಮ್ ಟ್ಯಾಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಸಮಯದಲ್ಲಿ ದ ವೈಸ್ರಾಯ್ ವಾಸ್ ಜೇಮ್ಸ್ ವಿಲ್ಸನ್ ಅಂತ ಹೇಳ್ಬಿಟ್ಟು ಹಿ ವಾಸ್ ದ ವೈಸ್ರಾಯ್ ಆಫ್ ಬ್ರಿಟಿಷ್. ಸೊ ಫಾರ್ ದ ಫಸ್ಟ್ ಟೈಮ್ ಇನ್ ದ ಇಯರ್ 1960 ಹಿ ಇಂಟ್ರೊಡ್ಯೂಸಸ್ ಇನ್ಕಮ್ ಟ್ಯಾಕ್ಸ್ ಇನ್ ದ ಇಯರ್ 1960. ಕಾಲಕ್ರಮೇಣ ಅದಕ್ಕೆ ಅಮೆಂಡ್ಮೆಂಟ್ಸ್ ಮಾಡ್ತಾ ಬರ್ತಾರೆ, ತಿದ್ದುಪಡಿ ಮಾಡ್ತಾ ಬರ್ತಾರೆ. ಇನ್ ದ ಇಯರ್ 1918 ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ವಾಸ್ ಇಂಟ್ರೊಡ್ಯೂಸ್. ಹಳೆ ಆ್ಯಕ್ಟ್ನ ರಿಪ್ಲೇಸ್ ಮಾಡಿದ್ರು, ಹೊಸ ಆ್ಯಕ್ಟ್ನ ತರ್ತಾರೆ. ಆ್ಯಂಡ್ ದ ಇಯರ್ 1922 ಆಲ್ಸೋ ದ ಓಲ್ಡ್ ಆ್ಯಕ್ಟ್ ವಿಚ್ ಕೇಮ್ ಇನ್ ಟು ಇಫೆಕ್ಟ್ ಇನ್ ದ ಇಯರ್ 1918 ಗಾಟ್ ರಿಪ್ಲೇಸ್ಡ್ ವಿತ್ ದ ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಬಟ್ ಇನ್ ದ ಇಯರ್ 1961 ವಿತ್ ದ ಕನ್ಸಲ್ಟೇಷನ್ ಆಫ್ ಮಿನಿಸ್ಟ್ರಿ ಆಫ್ ಲಾ, ಅಂದರೆ ಲಾ ಮಿನಿಸ್ಟ್ರನ್ನ ಕನ್ಸಲ್ಟ್ ಮಾಡಿ ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಇನ್ ದ ಇಯರ್ 1961. ಬಟ್ ಇಟ್ ಕೇಮ್ ಇನ್ ಟು ಇಫೆಕ್ಟ್ ಆನ್ 1st April 1962. This is the history of income tax. Now let us understand the meaning of tax. Tax is a compulsory contribution from a person to the expenses incurred by the state in common interest of all without reference to specific benefits on any individuals. So if you see the meaning of tax is a compulsory contribution. It is not a voluntary contribution, it is a compulsory contribution. ಯಾಕೆ ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಹೇಗೆ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸರ್ಟೈನ್ ಲಿಮಿಟ್ ತನಕ ಎಕ್ಸೆಂಪ್ಟ್, ಅಂದರೆ ನೀವು ಟ್ಯಾಕ್ಸ್ ಕಟ್ಟಬೇಕಂತ ಏನಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಇಫ್ ಯುವರ್ ಏಜ್ ಈಸ್ ಬಿಲೋ 60 years, 60 ವರ್ಷಕ್ಕಿಂತ ಕೆಳಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಟ್ಟು ಇನ್ಕಮಲ್ಲಿ 2,50,000 ತನಕ ಯು ನೀಡ್ ನಾಟ್ ಪೇ ಟ್ಯಾಕ್ಸ್. 2,50,000 ಜಾಸ್ತಿ ಇದ್ದರೆ ಅಪ್ ಟು 2,50,000 ಯು ನೀಡ್ ನಾಟ್ ಪೇ ಟ್ಯಾಕ್ಸ್ ಇಫ್ ಯುವರ್ ಏಜ್ ಲಿಮಿಟ್ ಇಸ್ ಬಿಲೋ 60. ಅಬೌವ್ 2,50,000 ಇದ್ದರೆ, ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಇನ್ಕಮ್ 3,00,000 ಇದೆ, 2,50,000 ತನಕ ಯು ನೀಡ್ ನಾಟ್ ಪೇ ಟ್ಯಾಕ್ಸ್, ಇಟ್ ಇಸ್ ಎಕ್ಸೆಪ್ಟ್. ನೆಕ್ಸ್ಟ್ 3,00,000 ಇನ್ಕಮ್ ಆಗಿರೋದ್ರಿಂದ ಆ 2,50,000 ಮೇಲೆ ಟ್ಯಾಕ್ಸ್ ಇರೋಲ್ಲ, 50,000 ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇಫ್ ಯುವರ್ ಇನ್ಕಮ್ ಎಕ್ಸೀಡ್ಸ್ ದ ಲಿಮಿಟ್, ಆ ಲಿಮಿಟ್ ಎಕ್ಸೀಡ್ ಆದರೆ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಸೊ ಇಟ್ ಇಸ್ ಎ ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಟು ಹೂಮ್ ದ ಪರ್ಸನ್ ಆರ್ ದ ಲೀಗಲ್ ಎಂಟಿಟಿ ಹ್ಯಾಸ್ ಟು ಪೇ. ಯಾರಿಗೆ ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಪೇ ಟು ದ ಗವರ್ಮೆಂಟಿಗೆ ಪೇ ಮಾಡಬೇಕು. ಯಾರೆಲ್ಲ ಪೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಸೊ ಇಟ್ ಇಸ್ ಪೇಡ್ ಬೈ ಎನಿ ಪರ್ಸನ್. ಈಗ ನಮ್ಮಂಥ ನ್ಯಾಚುರಲ್ ಹ್ಯೂಮನ್ ಬೀಯಿಂಗ್ಸ್ ಯಾರಿರ್ತೀವಿ ಅವರು ಟ್ಯಾಕ್ಸ್ ಕಟ್ಬೋದು, ಅಥವಾ ಲೀಗಲ್ ಎಂಟಿಟಿ ಲೈಕ್ ಕಂಪನೀಸ್,
ಪಾರ್ಟ್ನರ್ಶಿಪ್ ಫರ್ಮ್ಸ್ ಅಥವಾ HUF. ಸೊ ಇವರೆಲ್ಲ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈ ಟ್ಯಾಕ್ಸ್ ಕಲೆಕ್ಟ್ ಗೌರ್ಮೆಂಟ್ ಏನು ಮಾಡುತ್ತೆ, ಸೊ ಅದನ್ನ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಬಿ ಯೂಸ್ ಫಾರ್ ದ ಬೆನಿಫಿಟ್ ಆಫ್ ದ ಸೊಸೈಟಿ. ಸೊ ಸೊಸೈಟಿಯ ಅಥವಾ ಸಮಾಜಕ್ಕೆ ಗೌರ್ಮೆಂಟ್ ಆದವರು ಏನು ಮಾಡ್ತಾರೆ ಅಂದರೆ ತಾವು ಟ್ಯಾಕ್ಸ್ ಅಂತ ಏನು ಕಲೆಕ್ಟ್ ಮಾಡಿರ್ತಾರೆ ದಟ್ ವಿಲ್ ಬಿ ಯೂಸ್ಡ್ ಬೈ ದ ಗೌರ್ಮೆಂಟ್ ಫಾರ್ ದ ಬೆನಿಫಿಟ್ ಆಫ್ ದ ಸೊಸೈಟಿ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಟ್ಯಾಕ್ಸ್. ಟೈಪ್ಸ್ ಆಫ್ ಟ್ಯಾಕ್ಸಸ್. ಸೊ ಯಾವ ರೀತಿಯ ವಿಧಗಳಿದೆ ಟ್ಯಾಕ್ಸಸ್ ಅಲ್ಲಿ ಅಂತ ಹೇಳಿದ್ರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ಯಾಕ್ಸಸ್. ಒನ್ ಇಸ್ ಡೈರೆಕ್ಟ್ ಟ್ಯಾಕ್ಸ್, ದ ಅದರ್ ಒನ್ ಇಸ್ indirect tax. So what is direct tax? Let's see. Direct tax is a tax which is paid directly to the government by the individual or legal entity. Direct tax ಯಾವುದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಲೀಗಲ್ ಕಾನೂನಿನ ಪ್ರಕಾರ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳಿದ್ರೆ ಲೀಗಲ್ ಎಂಟಿಟಿ ಇದೆ ಅಂತ ಹೇಳಿದ್ರೆ ಅವರು ಡೈರೆಕ್ಟಾಗಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಡೈರೆಕ್ಟ್ ಟ್ಯಾಕ್ಸ್. ಸೊ ಯಾವುದು ಡೈರೆಕ್ಟಾಗಿ ಕಟ್ತಾರೆ ಅಂತ ಹೇಳ್ಬಿಟ್ಟು ಸೇ ಫಾರ್ ಎಕ್ಸಾಂಪಲ್ ಇಫ್ ಐ ಅರ್ನ್ ದ ಇನ್ಕಮ್, ನಾನು ಇನ್ಕಮ್ ಅರ್ನ್ ಮಾಡಿದ್ರೆ ನನ್ನ ಇನ್ಕಮ್ ಮೇಲೆ ನಾನೇ ಗೌರ್ಮೆಂಟಿಗೆ ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ಟಬೇಕು. ನನ್ನ ವೈಫ್ ಆಗಿರ್ಬೋದು, ನನ್ನ ಮಕ್ಕಳು ಕಟ್ಟೋದಲ್ಲ. ಈಗ ಇನ್ ಕೇಸ್ ನೀವೆಲ್ಲರೂ ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವೇ ಗೌರ್ಮೆಂಟಿಗೆ ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದೇ ರೀತಿ ಕಂಪನೀಸ್ ಆಗಿರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ದ ಇನ್ಕಮ್ ವಾಟ್ ದೇ ಅರ್ನ್ ಆನ್ ದ್ಯಾಟ್ they have to pay the tax directly to the government and the other person or the other company cannot pay the tax. Then who administers the direct tax? ಈ ಡೈರೆಕ್ಟ್ ಟ್ಯಾಕ್ಸ್ನ ನಿಯಂತ್ರಣ ಮಾಡ್ತಾ ಇರೋದು ಯಾರು, ಅದನ್ನ ನೋಡ್ಕೊಳ್ತಾ ಇರೋದು ಯಾರು ಅಂತ ಹೇಳಿದ್ರೆ ದ ಡೈರೆಕ್ಟ್ ಟ್ಯಾಕ್ಸ್ ಇಸ್ ಅಡ್ಮಿನಿಸ್ಟ್ರೇಡ್ ಬೈ CBDT, that is called as Central Board of Direct Taxes, and it cannot be transferred to any other individual or legal entity. As I already said students, direct tax ಕೇಸಲ್ಲಿ ಏನಾಗುತ್ತೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್. ಈಗ ನನ್ನ ಇನ್ಕಮ್ ಎಲ್ಲಾದರೂ ಆ ಲಿಮಿಟ್ಗಿಂತ ಎಕ್ಸೀಡ್ ಆದರೆ, ಸೇ ಮೈ ಏಜ್ ಇಸ್ ಬಿಲೋ 60 years ಸ್ಟೂಡೆಂಟ್ಸ್, ಸೇ ಫಾರ್ ಎಕ್ಸಾಂಪಲ್ ಮೈ ಇನ್ಕಮ್ ಇಸ್ 5 lakh. If a person's age is below 60 years, up to 2,50,000 he need not pay tax. ಅವನ ಒಟ್ಟು ಆದಾಯದಲ್ಲಿ 2 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಬೇಕಂತ ಏನಿಲ್ಲ. ಇಫ್ ಮೈ ಇನ್ಕಮ್ ಇಸ್ ಸೇ ಫಾರ್ ಎಕ್ಸಾಂಪಲ್ 5 lakh, 2.5 ಲಕ್ಷ ತನಕ ನಾನು ಟ್ಯಾಕ್ಸ್ ಕಟ್ಟಬೇಕಂತೇನಿಲ್ಲ. ಆ್ಯಂಡ್ ಇನ್ನು ಉಳಿದಿದ್ದು 2.5 ಲಕ್ಷ ಏನಿದೆ ಅದ್ರ ಮೇಲೆ ನಾನು ಟ್ಯಾಕ್ಸ್ ಕಟ್ಟಬೇಕು. ಸೊ ಹೂ ಹ್ಯಾಸ್ ಟು ಪೇ ಟ್ಯಾಕ್ಸ್? ದ ಪರ್ಸನ್ ಹೂ ಹ್ಯಾಸ್ ಅರ್ನ್ ದ ಇನ್ಕಮ್. ಈಗ ನಾನು ಇನ್ಕಮ್ ಅರ್ನ್ ಮಾಡಿರೋದು ನಾನು ಡೈರೆಕ್ಟಾಗಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ, ಆ್ಯಂಡ್ ನಾಟ್ ಮೈ ವೈಫ್ ಆ್ಯಂಡ್ ನಾಟ್ ಮೈ ಫ್ರೆಂಡ್. ಸೊ ದ ಬರ್ಡನ್ ಆಫ್ ಟ್ಯಾಕ್ಸ್ cannot be transferred from one person to another in case of direct tax. Direct tax ಕೇಸಲ್ಲಿ the burden cannot be transferred. The second type of tax is indirect tax. So indirect tax ಯಾವ್ದ್ರ ಮೇಲೆ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಿಂಪಲ್ ಸ್ಟೂಡೆಂಟ್ಸ್, indirect tax is levied on ಸರ್ವಿಸಸ್ ಆ್ಯಂಡ್ ಪ್ರಾಡಕ್ಟ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದ್ರ ಮೇಲೆ ಚಾರ್ಜ್ ಮಾಡ್ತಾರೆ ಅಂದರೆ ಗೂಡ್ಸ್ ಮತ್ತು ಸರ್ವಿಸಸ್ ಮೇಲೆ ಚಾರ್ಜ್ ಮಾಡ್ತಾರೆ. ಈಗ ಇಂಡೈರೆಕ್ಟ್ ಟ್ಯಾಕ್ಸ್ನ ಯಾರು ಕಲೆಕ್ಟ್ ಮಾಡ್ತಾರೆ? ಈಗ ಡೈರೆಕ್ಟ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋದು ಗೌರ್ಮೆಂಟ್ ಆದರೆ ಅಥವಾ ಡೈರೆಕ್ಟಾಗಿ ಗೌರ್ಮೆಂಟಿಗೆ ಪೇ ಮಾಡ್ತೀರಾ ಡೈರೆಕ್ಟ್ ಟ್ಯಾಕ್ಸ್ನ. ಇಂಡೈರೆಕ್ಟ್ ಟ್ಯಾಕ್ಸ್ನ ಯಾರು ಕಲೆಕ್ಟ್ ಮಾಡ್ತಾರೆ ಅಂದರೆ ಇಟ್ ಈಸ್ ಕಲೆಕ್ಟೆಡ್ ಬೈ ದ ಸೆಲ್ಲರ್ ಆಫ್ ದ ಪ್ರಾಡಕ್ಟ್ ಆರ್ ದ ಪರ್ಸನ್ ಹೂ ಇಸ್ ಪ್ರೊವೈಡಿಂಗ್ ದ ಸರ್ವಿಸ್. ಯಾರು ಗೂಡ್ಸ್ನ ಸೆಲ್ ಮಾಡ್ತಾ ಇದ್ದಾನೆ ಅವ್ನು ಕಲೆಕ್ಟ್ ಮಾಡ್ತಾನೆ, ಅಥವಾ ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅವ್ನು ಕಲೆಕ್ಟ್ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು ಸೋಪ್ ಪರ್ಚೇಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಸೋಪ್ ಅದರಲ್ಲಿ MRP 30 rupees ಅಂತ ಇರುತ್ತೆ. ಅದರ ಅರ್ಥ ಇಟ್ ಇಸ್ ದ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಎಟ್ ವಿಚ್ ದ ಶಾಪ್ ಕೀಪರ್ ಕ್ಯಾನ್ ಸೆಲ್. ಅದು ಮ್ಯಾಕ್ಸಿಮಮ್ ಪ್ರೈಸ್, ಅದು 30 ರೂಪಾಯಿ, ಅದರಿಂದ ಕಡಿಮೆನೂ ಸೆಲ್ ಮಾಡ್ಬೋದು. ಬಟ್ ವಾಟ್ ವಿಲ್ ಬಿ ಗಿವನ್ ಇನ್ ದ ಬ್ರ್ಯಾಕೆಟ್ ಇಸ್ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್. ಅಂದರೆ ಆ 30 ರೂಪಾಯಲ್ಲಿ ಎಲ್ಲ ಟ್ಯಾಕ್ಸಸ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ನೀವೇನು ಮಾಡ್ತೀರಾ ಅಂದರೆ ವೆನ್ ಯು ಆರ್ ಪೇಯಿಂಗ್ 30 rupees ದಟ್ ಈಸ್ MRP ಟು ದ ಶಾಪ್ ಕೀಪರ್, ಬರೀ ಆ ಪ್ರಾಡಕ್ಟಿನ ಪ್ರೈಸ್ ಅಷ್ಟೇ ಅಲ್ಲ ನೀವು ಪೇ ಮಾಡ್ತಾ ಇರೋದು. ಯು ಆರ್ ಪೇಯಿಂಗ್ ಟ್ಯಾಕ್ಸ್ ಟು ದ ಯು ಆರ್ ಪೇಯಿಂಗ್ ಟ್ಯಾಕ್ಸ್. ಯಾರಿಗೆ ಪೇ ಮಾಡ್ತಾ ಇದ್ದೀರಾ? ಇಲ್ಲಿ ಗೌರ್ಮೆಂಟಿಗೆ ಪೇ ಮಾಡೋದಲ್ಲ. ಯು ಆರ್ ಪೇಯಿಂಗ್ ಟು ದ ಸೆಲ್ಲರ್ ಆಫ್ ದ ಪ್ರಾಡಕ್ಟ್. ನೆಕ್ಸ್ಟ್ ಆ ಸೆಲ್ಲರ್ ಅದನ್ನು ಗೌರ್ಮೆಂಟಿಗೆ ಪೇ ಮಾಡ್ತಾನೆ. ಸೊ ದಟ್ಸ್ ದ ರೀಸನ್ ವೈ ಇಟ್ ಇಸ್ ಕಾಲ್ಡ್ as indirect tax. So the best example is there is only one indirect tax in India students right now. Previously there were lot many indirect taxes like sen VAT, excess duty, ಈ ರೀತಿ ಎಲ್ಲ ಇತ್ತು. Right now at present you will come across only one indirect tax. It is called as GST. Next concept is SSC section 2 subsection 7. ಏನಿದು SSC ಅಂದರೆ ಯಾರು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಹೇಳೋದಾದರೆ ಸ್ಟೂಡೆಂಟ್ಸ್, ಯಾರು ಟ್ಯಾಕ್ಸ್ನ ಪೇ ಮಾಡ್ತಾರೆ
ಅವನ್ನ ಎಸ್ ಎಸ್ ಸಿ ಅಂತ ಕರಿತೀವಿ. ಸೊ ದ ಟರ್ಮ್ ಎಸ್ ಎಸ್ ಸಿ ಈಸ್ ಎಕ್ಸ್ಪ್ಲೇನ್ಡ್ ಆರ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 7 ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಎಸ್ ಎಸ್ ಸಿ ಅನ್ನೋ ಕಾನ್ಸೆಪ್ಟ್ನ ಅಥವಾ ಅದರ ಬಗ್ಗೆ ಡೆಫಿನೇಷನ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 7 ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಸೊ ಎಸ್ ಎಸ್ ಸಿ ಯಾರು ಅಂತ ಹೇಳಿದ್ರೆ ಎನಿ ಪರ್ಸನ್ ಹೂ ಇಸ್ ಲಯಬಲ್ ಟು ಪೇ ಟ್ಯಾಕ್ಸ್, ಯಾರು ಟ್ಯಾಕ್ಸ್ನ ಕಟ್ಟಬೇಕು ಅವನ್ನ ಎಸ್ ಎಸ್ ಸಿ ಅಂತ ಕರಿತೀವಿ. ಬಟ್ ಡೆಫಿನೇಷನ್ ಅಲ್ಲಿಗೆ ಎಂಡ್ ಆಗಲ್ಲ ಸ್ಟೂಡೆಂಟ್ಸ್. ಆರ್ ಎನಿ ಅದರ್ ಸಮ್ ಅಂಡರ್ ವಿಚ್ ಈಸ್ ಪೇಬಲ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಎನಿ ಅದರ್ ಸಮ್ ಅಂದರೆ ಏನು? ಸೇ ಫಾರ್ ಎಕ್ಸಾಂಪಲ್ ನಾನು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಸೊ ಐ ಆಮ್ ಆನ್ ಎಸ್ ಎಸ್ ಸಿ. ಎನಿ ಪರ್ಸನ್ ಹೂ ಇಸ್ ಲಯಬಲ್ ಟು ಪೇ ಟ್ಯಾಕ್ಸ್, ಯಾರು ಟ್ಯಾಕ್ಸ್ ಕಟ್ಟಬೇಕು ಅವ್ರನ್ನೆಲ್ಲ ಎಸ್ ಎಸ್ ಸಿ ಅಂತ ಕರಿತೀವಿ. ನಾನು ಕಟ್ಟೋಕ್ಕೆ ಒಂದು ಡ್ಯೂ ಡೇಟ್ ಅಂತ ಇರುತ್ತೆ, ಒಂದು ಸ್ಟಿಪ್ಯುಲೇಟೆಡ್ ಡೇಟ್ ಅಂತ ಇರುತ್ತೆ. ಆ ಡೇಟ್ ಒಳಗೆ ನಾನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಪೆನಾಲ್ಟಿ ವಿಲ್ ಬಿ ಲೇವಿಡ್. ಸೊ ಈವನ್ ಇಫ್ ಪೆನಾಲ್ಟಿ ಇಸ್ ಲೇವಿಡ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಇಟ್ ಈಸ್ ಸಚ್ ಎ ಪರ್ಸನ್, ಯಾರು ಪೆನಾಲ್ಟಿ ಪೇ ಮಾಡ್ತಾನೆ ಅವನು ಎಸ್ ಎಸ್ ಸಿ ಅಂತ ಕರಿತೀವಿ. ಇಫ್ ಎನಿ ಇಂಟ್ರೆಸ್ಟ್ ಈಸ್ ಪೇಯ್ಡ್, ಇಂಟ್ರೆಸ್ಟ್ ಪೇ ಮಾಡಬೇಕು ಅಂತ ಹೇಳಿದ್ರೆ ಅವನು ಸಮೇತ ನಾವು ಎಸ್ ಎಸ್ ಸಿ ಅಂತ ಕರಿತೀವಿ. ಎಸ್ ಎಸ್ ಸಿ ಇನ್ ಜನರಲ್ ಇಸ್ ಎ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಆರ್ ಹೂ ಈಸ್ ಪೇಯಿಂಗ್ ದ ಟ್ಯಾಕ್ಸ್, ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ ಅವನ ಎಸ್ ಎಸ್ ಸಿ ಅಂತ ಕರಿತೀವಿ. The term includes, so it is a comprehensive term students, it is not ಅಷ್ಟಕ್ಕೆ ಮೀನಿಂಗ್ ಸೀಮಿತವಾಗಿರಲ್ಲ, it is a comprehensive term. So you will understand in detail. Every person in respect of whom any proceeding under this act has been taken for the assessment of his income or any other person in respect of which he is assessable. Every person in respect of whom any proceeding under this act has been ಟೇಕನ್ ಫಾರ್ ದ ಅಸೆಸ್ಮೆಂಟ್. ಅಂದರೆ ಪ್ರೊಸೀಡಿಂಗ್ ಅಂಡರ್ ದಿಸ್ ಆ್ಯಕ್ಟ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಒಬ್ಬ ವ್ಯಕ್ತಿ, ಅದು ಯಾರೇ ವ್ಯಕ್ತಿ ಆಗಿರ್ಬೋದು, ಅವನ ಇನ್ಕಮನ್ನು ಅಸೆಸ್ ಮಾಡ್ತಾ ಇದ್ದಾರೆ. ಇಫ್ ದ ಇನ್ಕಮ್ ಈಸ್ ಅಸೆಸ್ಡ್, ಇಫ್ ದ ಇನ್ಕಮ್ ಈಸ್ ವ್ಯಾಲ್ಯೂಡ್, ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ಆಸ್ ಎಸ್ ಎಸ್ ಸಿ. ಅಲಾಂಗ್ ವಿತ್ ದ್ಯಾಟ್ ಎನಿ ಅದರ್ ಪರ್ಸನ್ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ಹಿ ಈಸ್ ಅಸೆಸೇಬಲ್. ಬೇರೆ ವ್ಯಕ್ತಿಯ ಇನ್ಕಮ್ಗೆ ಸಂಬಂಧಪಟ್ಟ ಹಾಗೆ, ಈಗ ಸೇ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ ಅನ್ನೋ ವ್ಯಕ್ತಿ ಸಂಬಂಧಪಟ್ಟ ಹಾಗೆ, ಅವನ ಇನ್ಕಮಿಗೆ ಸಂಬಂಧಪಟ್ಟ ಹಾಗೆ ನನ್ನ ಇನ್ಕಮನ್ನು ಅಸೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವನ್ ಐ ಆಮ್ ಆಲ್ಸೋ ಕಾಲ್ಡ್ ಆಸ್ ಎಸ್ ಎಸ್ ಸಿ. ಒಂದು, ಆಸ್ ಪರ್ ದ ಡೆಫಿನೇಷನ್ there are two concepts in that point students. One is if a person is assessable as per the income tax act, as per the proceedings of the act. ಸೊ ಅವನು ಎಸ್ ಎಸ್ ಸಿ ಅಂತ ಕರಿತೀವಿ. ಈಗ ನನ್ನ ಇನ್ಕಮ್ನ ಇಫ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ವ್ಯಾಲ್ಯೂ ಮಾಡ್ತು ಅಸೆಸ್ ಮಾಡಿದ್ರೆ ಅದನ್ನು ನಾವು ಆ ವ್ಯಕ್ತಿಯನ್ನು ನಾವು ಎಸ್ ಎಸ್ ಸಿ ಅಂತ ಕರಿತೀವಿ. ಅದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ, ಯಾರೊಬ್ಬ ಥರ್ಡ್ ಪಾರ್ಟಿ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಇನ್ಕಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ನನ್ನ ಎಲ್ಲರೂ ಅಸೆಸ್ ಮಾಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಈಗ ಮಿಸ್ಟರ್ ಎಕ್ಸ್ ನಾನು ಒಂದು 10 ಲಕ್ಷ ನಾನು ಟ್ರಾನ್ಸ್ಫರ್ ಮಾಡಿದ್ದೇನೆ ಅಂತ ಹೇಳಿದ್ರೆ ದ 10 lakh ಇಸ್ ನಾಟ್ ಮೈನ್ ಸ್ಟೂಡೆಂಟ್ಸ್, ಇಟ್ ಪರ್ಟೇನ್ಸ್ ಟು ಮಿಸ್ಟರ್ ಎಕ್ಸ್. ಸೊ ಆ ಸಂದರ್ಭದಲ್ಲಿ ಅವನು ಎಷ್ಟು ಟ್ರಾನ್ಸ್ಫರ್ ಮಾಡಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಇಫ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆರ್ ದ ಇಫ್ ದ ಆ್ಯಕ್ಟ್ ಅಸೆಸ್ ಮೈ ಇನ್ಕಮ್, ಅವಾಗ ನಾನು ಎಸ್ ಎಸ್ ಸಿ ಅಂತ ಆಗ್ತೀನಿ. ನನ್ನ ಹತ್ರ ಏನೂ ಇನ್ಕಮ್ ಇಲ್ಲ, ಝೀರೋ ಇನ್ಕಮ್, ಯಾರೋ ಒಬ್ಬ ನನಗೆ ಅಮೌಂಟ್ ಕೊಟ್ಟಿಯಾನ ಅಂತ ಹೇಳಿದವಾಗ ಅವಾಗ ಎಲ್ಲಾದರೂ ಇನ್ಕಮ್ನ ಅಸೆಸ್ ಮಾಡಿದ್ರೆ ಅವನ ಎಸ್ ಎಸ್ ಸಿ ಅಂತ ಕರಿತೀವಿ. ಪ್ರೊಸೀಡಿಂಗ್ಸ್ ಮೇ ಬಿ ಟೇಕನ್ ಅಂದರೆ ಯಾವಾಗ ಪ್ರೊಸೀಡಿಂಗ್ಸ್ನ ತೊಗೊಬೋದು ಅಂತ ಹೇಳ್ಬಿಟ್ಟು, ಈದರ್ ಫಾರ್ ದ ಅಸೆಸ್ಮೆಂಟ್ ಆಫ್ ಹಿಸ್ ಇನ್ಕಮ್ ಆರ್ ದ ಲಾಸ್ ಸಸ್ಟೈನ್ ಬೈ ಹಿಮ್. ಅಂದರೆ ಒಂದು ಇನ್ಕಮ್ ಅಸೆಸ್ ಮಾಡಲಿಕ್ಕೆ ಅಥವಾ ಎಲ್ಲರೂ ಲಾಸ್ ಆಗಿದೆ. ಸೇ ಫಾರ್ ಎಕ್ಸಾಂಪಲ್ ನಾನು ಆ್ಯಕ್ಚುಲಿ ನನ್ನ ಕಂಪನಿ ಪ್ರಾಫಿಟಲ್ಲಿ ರನ್ ಆಗ್ತಾ ಇರ್ಬೋದು. ಇನ್ ಆರ್ಡರ್ ಟು ಅವಾಯ್ಡ್ ಟ್ಯಾಕ್ಸ್ ಐ ಮೇ ಡಿಸ್ಕ್ಲೋಸ್ ಲಾಸ್ ಇನ್ ಮೈ ಬುಕ್ಸ್ ಆಫ್ ಅಕೌಂಟ್ಸ್. ಅವಾಗ ಆ ಲಾಸ್ನ ಅಸೆಸ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಆಫ್ ದ ಇನ್ಕಮ್ ಆರ್ ಲಾಸ್ ಫಾರ್ ವಿಚ್ ಹೀ ಈಸ್ ಅಸೆಸೇಬಲ್. ಈಗ ಐ ಗಿವ್ ದ ಎಕ್ಸಾಂಪಲ್, ಮಿಸ್ಟರ್ ಎಕ್ಸನೂ ಹಿ ಟ್ರಾನ್ಸ್ಫರ್ 10 lakh ಟು ಮೀ. ಈಗ ಯಾವುದೋ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಎಲ್ಲೋ ಒಂದು ಸುಳಿವು ಸಿಕ್ತು, ಇಂಥವನಿಗೆ 10 ಲಕ್ಷ, ಸುಮಂತ್ ಅನ್ನೋರಿಗೆ 10 ಲಕ್ಷ ಟ್ರಾನ್ಸ್ಫರ್ ಮಾಡ್ಯಾರೆ ಅಂತ ಹೇಳ್ಬಿಟ್ಟು. ಈಗ 10 ಲಕ್ಷ ಏನು ಟ್ರಾನ್ಸ್ಫರ್ ಮಾಡ್ಯಾರೆ, ಅವಾಗ ನನ್ನ ಇನ್ಕಮ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಮೀ, ಬಟ್ ನನ್ನ ಇನ್ಕಮ್ ಎಲ್ಲ ಅಸೆಸ್ ಮಾಡಿದ್ರೆ ಇವನ್ ಐ ಆಮ್ ಆಲ್ಸೋ ಎಸ್ ಎಸ್ ಸಿ. ಬರೀ ಇನ್ಕಮ್ ಅಷ್ಟೇ ಅಲ್ಲ ಸ್ಟೂಡೆಂಟ್ಸ್, ಇವನ್ ಲಾಸ್ ಏನಾರು ಆ ರೀತಿ ಏನಾದರೂ ಇದ್ದಿದ್ದೆ ಆದರೆ ಸೊ ಅದನ್ನು ಸಮೇತ ಏನಾಗುತ್ತೆ ಅಂದರೆ ಬೇರೊಬ್ಬನ ಲಾಸ್ ಏನಾರು ಇದ್ದಿದ್ದೆ ಆದರೆ ಅದಕ್ಕೆ ಸಂಬಂಧಪಟ್ಟಾಗಿ ನನ್ನ ಅಸೆಸ್ ಮಾಡಿದ್ರೆ ಇವನ್ ಐ ಆಮ್ ಆಲ್ಸೋ ಕಾಲ್ಡ್ ಆಸ್ ಎಸ್ ಎಸ್ ಸಿ. ಆಫ್ ದ ಅಮೌಂಟ್ ಆಫ್ ರೀಫಂಡ್ ಡ್ಯೂ ಟು ಹಿಮ್ ಆರ್ ಟು ಸಚ್ ಅದರ್ ಪರ್ಸನ್. ರೀಫಂಡ್ ಆಗೋದಿದ್ದರೆ ಅಂದರೆ ಎಲ್ಲಾದರೂ ನಾನು 1000 ಟ್ಯಾಕ್ಸ್ ಪೇ ಮಾಡಬೇಕಿತ್ತು, ಯು ಅಸ್ಯೂಮ್ ದಟ್ ಐ ಹ್ಯಾವ್ ಪೇಡ್ 1200 rupees. ಐ ಶುಡ್ ಹ್ಯಾವ್ ಪೇಡ್ 1000, ಬಟ್ ನಾನೆಲ್ಲರೂ 1200 ಪೇ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿಲ್ ರೀಫಂಡ್ ದ ಅಮೌಂಟ್. ಎಷ್ಟು ರೀಫಂಡ್ ಮಾಡಿದ್ರೆ 200 rupees. ಇಫ್ ಎನಿ ಅಮೌಂಟ್ ಈಸ್ ಟು ಬಿ ರೀಫಂಡೆಡ್, ಇನ್ ಸಚ್ ಎ ಕೇಸ್ ದ ಪರ್ಸನ್ ಹೂ ಇಸ್ ಟು whom the amount is being refunded, when such person is also called as an SSC. Next is second one,
ಎವ್ರಿ ಪರ್ಸನ್ ಹೂ ಇಸ್ ಡೀಮ್ ಟು ಬಿ ಆನ್ ಎಸ್ ಎಸ್ ಸಿ. ಎವ್ರಿ ಪರ್ಸನ್ ಹೂ ಇಸ್ ಡೀಮ್ ಟು ಬಿ ಆನ್ ಎಸ್ ಎಸ್ ಸಿ ಅಂದರೆ, ಸೇ ಫಾರ್ ಎಕ್ಸಾಂಪಲ್, ಇಫ್ ಐ ಅರ್ನ್ ದ ಇನ್ಕಮ್, ನನ್ನ ಇನ್ಕಮ್ ಮೇಲೆ ನಾನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನಾನೇ ಕಟ್ಟಬೇಕು, ಬೇರೆ ಯಾರೂ ಕಟ್ಟಲ್ಲ. ಬಟ್ ಇಲ್ಲಿ ಒಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ವಾಟ್ ಯು ಆರ್ ಸಪೋಸ್ ಟು ರಿಮೆಂಬರ್ ಇಸ್, ಇನ್ ಫ್ಯೂ ಕೇಸಸ್ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಎಸ್ ಎಸ್ ಸಿ ಫಾರ್ ಸಮ್ ಅದರ್ಸ್ ಇನ್ಕಮ್. ಅಂದರೆ ಬೇರೊಬ್ಬನ ಇನ್ಕಮ್ಗೆ ನಿಮ್ಮನ್ನ ಎಸ್ ಎಸ್ ಸಿ ಅಂತ ಟ್ರೀಟ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್, ಈಗ ಒಂದು ಫ್ಯಾಮಿಲಿಯಲ್ಲಿ ಈಗ ತಂದೆ, ಪೇರೆಂಟ್ಸ್ ಇದ್ದಾರೆ. ಸೊ ಅವರು ಆ ಫ್ಯಾಮಿಲಿಗೆ ಸಂಬಂಧಪಟ್ಟಾಗ ಏನೇ ಇನ್ಕಮ್ ಅರ್ನ್ ಮಾಡಿದ್ರು ಆ ಪೇರೆಂಟ್ಸ್ ಅಥವಾ ಯಾರು ಇರ್ತಾರೆ ಅವ್ರು ಟ್ಯಾಕ್ಸ್ ಪೇ ಮಾಡ್ತಾರೆ. ಈಗ ಎಲ್ಲಾದರೂ ಆ ಪೇರೆಂಟ್ಸ್ ಎಲ್ಲ ತೀರ್ ಹೋದರು ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ, ಕಾನೂನು ಪ್ರಕಾರ ಅಥವಾ ಕಾನೂನಿನ ಪ್ರಕಾರ ಯಾರಿಗೆ ಆ ಪ್ರಾಪರ್ಟಿ ಸೇರುತ್ತೆ ಅಥವಾ ಆ ಅಸೆಟ್ ಯಾರಿಗೆ ಸಂಬಂಧಪಟ್ಟಿದೆ, ಸೊ ಅವನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಎಸ್ ಎಸ್ ಸಿ ಅಂತ ಕರಿತೀವಿ. ದ ಲೀಗಲ್ ರೆಪ್ರೆಸೆಂಟೇಟಿವ್ ಫಾರ್ ದ ಪ್ರಾಪರ್ಟಿ ಆರ್ ಫಾರ್ ದ ಇನ್ಕಮ್ ಯಾರು ಇರ್ತಾರೆ ಅವನ್ನ ನಾವು ಎಸ್ ಎಸ್ ಸಿ ಅಂತ ಕರಿತೀವಿ. ಬಟ್ ಸಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಹಿಯರ್. ಯಾರೋ ಒಬ್ಬರು ಫ್ಯಾಮಿಲಿಯ ಹೆಡ್ ಯಾರು ಇರ್ತಾರೆ ಅವರು ಎಸ್ ಎಸ್ ಸಿ ಆಗಿರ್ತಾರೆ. ಬಟ್ ಯಾವುದೋ ಒಂದು ಸಿಚುವೇಷನಲ್ಲಿ ಅವರೆಲ್ಲ ತೀರ್ ಹೋದರು ಅಥವಾ ಅವ್ರು ಡೆತ್ ಆಯಿತು ಅಂತ ಹೇಳಿದಾಗ ಅವಾಗ ಆ ಪ್ರಾಪರ್ಟಿ ಯಾರಿಗೆ ಸೇರುತ್ತೆ ಅಂತ ಹೇಳಿದ್ರೆ, ಕಾನೂನಿನ ಪ್ರಕಾರ ಯಾರಿಗೆ ಆ ಪ್ರಾಪರ್ಟಿ ಸೇರಬೇಕು ಅವರಿಗೆ, ಅಂದರೆ ಹಿರಿಯ ಮಗನ ಹಿರಿಯ ಮಗಳು ಅವರಿಗೆ ಸೇರುತ್ತೆ. ಈಗ ಆ್ಯಕ್ಚುಲಿ ಹಿರಿಯ ಮಗ ಏನಿರ್ತಾರಲ್ಲ ಅವನು ಎಸ್ ಎಸ್ ಸಿ ಅಲ್ಲ ಸ್ಟೂಡೆಂಟ್. ಬಟ್ ಏನಾಗಿರ್ತಾನೆ ಅಂದರೆ, ಕಾನೂನಿನ ಪ್ರಕಾರ ಅವನು ಆ ಕಾನೂನಿನ ಪ್ರಕಾರ ಅವನಿಗೆ ಆ ಪ್ರಾಪರ್ಟಿ ಸೇರಬೇಕಾಗಿರುತ್ತೆ. ಈಗ ಆ ಹಿರಿಯ ಮಗ ಅಥವಾ ಯಾರು ಹಿರಿಯ ವ್ಯಕ್ತಿ ಇರ್ತಾರೆ ಅವನಿಗೆ ಏನು ಪ್ರಾಪರ್ಟಿ ಸೇರುತ್ತಲ್ಲ ಅವನು ಏನಂತ ಕರಿತಿದ್ರೆ ಡೀಮ್ ಟು ಬಿ ಆನ್ ಎಸ್ ಎಸ್ ಸಿ, ಅಂದರೆ ಕನ್ಸಿಡರ್ಡ್ ಟು ಬಿ ಆನ್ ಎಸ್ ಎಸ್ ಸಿ ಅಂತ ಕರಿತೀವಿ. ಡೀಮ್ ಮೀನ್ಸ್ ಕನ್ಸಿಡರ್ಡ್, ಅವನ ಲೀಗಲ್ ರೆಪ್ರೆಸೆಂಟೇಟಿವ್ ಅಂತ ಕರಿತೀವಿ. ಅಥವಾ ಒಬ್ಬ ಮೈನರ್ ಇದ್ದಾನೆ. ಮೈನರ್ ಮೀನ್ಸ್ ಎ ಪರ್ಸನ್ ಹೂ ಹ್ಯಾಸ್ ನಾಟ್ ಅಟೈನ್ ದ ಏಜ್ ಆಫ್ 18. 18 ವರ್ಷ, ಯಾರು 18 ವರ್ಷಕ್ಕಿಂತ ಕಡಿಮೆ ವಯಸ್ಸು ಅಂತ ಹೇಳಿದ್ರೆ ಅವನ ಮೈನರ್. ಈಗ ಮೈನರಿಗೆಲ್ಲಾದರೂ ಬಿಲೋ 18 ಇಯರ್ಸ್ ಇರುವಂತಹ ಒಬ್ಬ ಬಾಯ್ ಅಥವಾ ಗರ್ಲ್, ಅವರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅವ್ರದ್ದು ಇನ್ಕಮ್ ಏನಾರು ಇದ್ದರೆ ಅವಾಗ ಮೈನರ್ನ ಎಸ್ ಎಸ್ ಸಿ ಅಂತ ಟ್ರೀಟ್ ಮಾಡಲ್ಲ. ಅವರ ಪೋಷಕರು ಅಂದರೆ ಗಾರ್ಡಿಯನ್ ವಿಲ್ ಬಿ ಟ್ರೀಟೆಡ್ ಆಸ್ ಎ ಎಸ್ ಎಸ್ ಸಿ. ನೆಕ್ಸ್ಟ್ ಇಸ್, every person who is deemed to be an SSC in default. If an SSC is deemed to be an SSC in default, default anta helidre SSC in default anta helidre, say for example, assume that you participated in Kannada ಕೋಟ್ಯಾಧಿಪತಿ, ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ. assume that you won 1 crore ವಿನ್ ಆದರೆ, ಈಗ ನಿಮಗೆ 1 crore will not be paid to you or paid to your account. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಆ 1 crore-ಅಲ್ಲಿ 30% ಟ್ಯಾಕ್ಸ್ ಡಿಡಕ್ಟ್ ಮಾಡ್ತಾರೆ. ಅಂದರೆ 30 lakhs ವಿಲ್ ನಾಟ್ ಬಿ ಪೇಡ್ ಟು ಯು. 70 lakh ಮಾತ್ರ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸ್ಟೂಡೆಂಟ್ಸ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಯು ಅಸ್ಯೂಮ್ ದಟ್ ಯು ಹ್ಯಾವ್ ಒನ್ crore ಇನ್ ಕನ್ನಡದ ಕೋಟ್ಯಾಧಿಪತಿ. ಈ 1 crore-ಅಲ್ಲಿ 30% ಟ್ಯಾಕ್ಸ್ ಡಿಡಕ್ಟ್ ಮಾಡ್ತಾರೆ. ಯಾರಂದರೆ ಟಿ ವಿ ಚಾನಲ್ ಡಿಡಕ್ಟ್ ಮಾಡಿ 70 lakh ನಿಮಗೆ ಪೇ ಮಾಡ್ತಾರೆ. ಈಗ 1 crore ನಿಮ್ಮ ಅಕೌಂಟಿಗೆ ಬೀಳಲ್ಲ ಸ್ಟೂಡೆಂಟ್ಸ್, ನೀವು ಟ್ಯಾಕ್ಸ್ ಕಟ್ಟಬೇಕಂತೇನಿಲ್ಲ. ಯಾರು ಗೇಮ್ ಪೋಸ್ಟ್ ಮಾಡ್ತಾರೆ ಅವರೇ ಟ್ಯಾಕ್ಸ್ನ ಡಿಡಕ್ಟ್ ಮಾಡಿ ನಿಮ್ಮ ಅಕೌಂಟಿಗೆ ಉಳಿದು ಟ್ಯಾಕ್ಸ್ ಡಿಡಕ್ಟ್ ಮಾಡಿ. ಅಂದರೆ 1 crore ಮೇಲೆ 30% ಅಂತ ಹೇಳಿದ್ರೆ 30 lakh ಹೋಗುತ್ತೆ ಸ್ಟೂಡೆಂಟ್ಸ್, ಅದು ಟ್ಯಾಕ್ಸಿಗೆ ಹೋಗುತ್ತೆ. ನೆಕ್ಸ್ಟ್ 70 lakh ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡಿ. ಈಗ ಅವ್ರು ಏನು ಕಲೆಕ್ಟ್ ಮಾಡಿರ್ತಾರೆ ಇಟ್ ಇಸ್ ಕಾಲ್ಡ್ ಎಸ್ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್, ಟಿ ಡಿ ಎಸ್ ಅಂತ ಕರಿತೀವಿ. ಅದನ್ನ ಅವರು ಗೌರ್ಮೆಂಟ್ ಟ್ರೆಜರಿಗೆ ಅವ್ರು ಏನು ಮಾಡಬೇಕಾಗುತ್ತೆ, ಅಥವಾ ದೇ ಹ್ಯಾವ್ ಟು ಪೇ ಟು ದ ಗೌರ್ಮೆಂಟ್ಗೆ ಪೇ ಮಾಡಬೇಕು. ಇಫ್ ದೇ ಫೇಲ್ ಟು ಪೇ ಟು ದ ಗೌರ್ಮೆಂಟ್, ಟಿ ಡಿ ಎಸ್ ಎಲ್ಲ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ದೇ ಆರ್ ಕನ್ಸಿಡರ್ಡ್ ಆಸ್ ಎಸ್ ಎಸ್ ಸಿ ಇನ್ ಡಿಫಾಲ್ಟ್. ಅದೇ ರೀತಿ ಎಂಪ್ಲಾಯರ್ ಯಾರಿರ್ತಾನೆ, ಸ್ಯಾಲ್ರಿ ಕೊಡುವ ಸಂದರ್ಭದಲ್ಲಿ ದ ಎಂಪ್ಲಾಯರ್ ಆರ್ ದ ಬಾಸ್ ಹ್ಯಾಸ್ ಟು ಡಿಡಕ್ಟ್ ಟಿ ಡಿ ಎಸ್ ಡಿಡಕ್ಟ್ ಮಾಡಬೇಕು. ಅಕಸ್ಮಾತ್ ಮಾಡಲಿಲ್ಲ ಅಂತ ಹೇಳಿದ್ರೆ ಹಿ ಈಸ್ ಕನ್ಸಿಡರ್ಡ್ ಆಸ್ ಎಸ್ ಎಸ್ ಸಿ ಇನ್ ಡಿಫಾಲ್ಟ್.